ನಾವು ಹೂವಿನ ಗಿಡಗಳನ್ನು ಒಂದು ವಿಚಾರವನ್ನು ಹೇಳಬೇಕು. ಅಧಿಕವಾಗಿರುವಂತಹ ಹಣ್ಣಿನ ಗಿಡಗಳನ್ನ ಮನೆಯಲ್ಲಿ ಬೆಳೆಸಿದವರಲ್ಲಿ ಹಣ್ಣನ್ನ ರೂಪಿಸಿ ಅದರನ್ನ ಹೇಗೆ ಬರ್ತದೆ ತೋರಿಸಿಕೊಟ್ಟಿರುವಂತಹ ವ್ಯಕ್ತಿ ನಮ್ಮ ಅಣ್ಣ. ಅದಕ್ಕಾಗಿ ಅವರು ಅದಕ್ಕೆ ಫೇಮಸ್ ಆಗಿರೋದು. ಸರ್, ಇದು ಹೂವಿನ ಗಿಡ ಆಯ್ತು. ಇಲ್ಲಿ ಹಾಗೆ ಇದೆಲ್ಲ ಮಾಮೂಲು ಅದು ಇಂಡೋರ್ ಇದೆಲ್ಲ ಇಂಡೋರ್ ಪ್ಲಾಂಟ್ ನೋಡಿ. ಇಂಡೋರ್ ಪ್ಲಾಂಟ್ಗಳು ನೋಡಿ, ಸಾಕಷ್ಟು ಮಂದಿಗೆ ಈಗ ಅಲಂಕಾರಿಕ ಅಂದ್ರೆ ಮನೆಯ ಒಳಭಾಗದಲ್ಲಿ ನಮಗೆ ಗಿಡಗಳು ಬೇಕು ಅಂತ ಹೇಳೋದು ಇರ್ತದೆ. ಬೀಜ ಇಲ್ಲವೇ ಇಲ್ಲ, ನಮ್ಮಲ್ಲಿ ಆಗ್ತದೆ. ಸುಳ್ಳು ತಾಲೂಕಿನಲ್ಲಿ ಆಗ್ತದೆ. ಬೀಜ ಇಲ್ಲವಿಲ್ಲ, ಪಂಚಿ ಪಂಚಾಗಿ ಒಂದು 2 ರಿಂದ 3 ಅದರ ಒಳಭಾಗದಲ್ಲಿ ಬೀಜಗಳೇ ಇರೋದಿಲ್ಲ. ಬೀಜ ಇರುವುದು ಜಸ್ಟ್ ಸಣ್ಣ ನೂಲಿನ ಆಕಾರದ ಗ್ಯಾಪ್ ಬಂದಿರ್ತದೆ. ನಮ್ಮ ಸುಳ್ಳದಲ್ಲಿ ಕೂಡ ಆಗ್ತದೆ, ಸುಳ್ಳದ ಮಣ್ಣಿನಲ್ಲೂ ಆಗ್ತದೆ. ಇದು ಮಟವ ಅದೇ ತರ ಹಲಸಿನ ಗಿಡಗಳು ಬೇಗ ಬೇಗ ಆಗುವಂಥದ್ದು. ಒಂದೇ ವರ್ಷದಲ್ಲಿ ಫ್ರೂಟ್ ಆಗುತ್ತದೆ. ಹೆಚ್ಚಿನ ಕಡೆಯಲ್ಲಿ ನೋಡಿರ್ಬೋದು ಕೆಲವು ನರ್ಸರಿಗಳಲ್ಲಿ ಗಿಡಗಳು ಮಾರುವಾಗ ಸಣ್ಣ ಬಾಟಲ್ ಹಲಸಿನ ಗಿಡ ಅಲ್ಲಿ ಹಣ್ಣಾಗುತ್ತೆ ತೋರಿಸ್ಕೊಂಡು ಮಾಡ್ತಾರೆ. ಅದು ಅದೇ ಗಿಡ ಅದೇ ಗಿಡ. ಇದೆಲ್ಲ ಅಲಂಕಾರಿಕ ಅಲಂಕಾರಿಕ ಸರ್. ಇಲ್ಲಿ ಮನೆಯೊಳಗೆಲ್ಲ ಇಟ್ಟಿಗೆಲ್ಲ ಆಗ್ತದೆ. ಪಿಂಕ್ ವೆರೈಟಿ ಇದು ಇದರ ಹೆಸರು ಒಂದು ಥಿಯೇಟರ್ ಸೂಪರ್ ಆಗಲಿ. ಇದರ ಬೆನಿಫಿಟ್ ಅಂತ ಹೇಳಿದ್ರೆ 3 ವರ್ಷ ಕಳೆದ ಹಲಸಿನ ವರ್ಷದ 2 ತಿಂಗಳು ಮಾತ್ರ ಹಲಸಿಲ್ಲ, ಮತ್ತೆ ಯಾವಾಗಲೂ ಹಲಸಿರ್ತದೆ. ಒಳ್ಳೆಯದು. ಹೋಮ್ ಗ್ರೋನ್ ಅವರ ಹ್ಯಾಂಗರ್ಟಿನ್ ಪ್ಯಾಂಟ್ ಹೋಮ್ ಗ್ರೋನ್ ಕಂಪನಿ ಅಂತ ಹೇಳಿದ್ರೆ ಒಳ್ಳೆಯ ಅವ್ರದ್ದು ಬೆನಿಫಿಟ್ ಅಂತ ಹೋಮ್ ಗ್ರೋನ್ ಕಂಪನಿಯ ರಬ್ಬರ್ ಗಿಡ ಇದು ಸಹ ಫುಲ್ ಆಗಿ ಕಾಂಪಿಟೇಷನ್ ರೇಟಲ್ಲಿ ಕೊಡ್ತಾರೆ.